ಹಾಯ್ ಸ್ನೇಹಿತರೆ, ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಅನ್ಲಾಕ್ ಟೂಲ್ ಬಗ್ಗೆ ಸಾಕಷ್ಟು ವೀಡಿಯೋಸ್ಗಳು ಯೂಟ್ಯೂಬ್ ಒಳಗೆ ಅಪ್ಲೋಡ್ ಆಗತ್ತವೆ. 2-3 ಡೇಸಿಂದ ಹಿಡ್ಕೊಂಡು ಅನ್ಲಾಕ್ ಟೂಲ್ ಕ್ರ್ಯಾಕ್ ಆಗಿದೆ ಅಂತ ಹೇಳ್ಕಿಸಿಂದ. ಸೊ ಯಾವುದೇ ಟೂಲ್ ತೊಗೋರಿ ನೀವು, ಅನ್ಲಾಕ್ ಟೂಲ್ ಆಗಿರ್ಬೋದು, UMT ಟೂಲ್ ಆಗಿರ್ಬೋದು, ಯಾವುದೇ ಟೂಲ್ MRT ಅನ್ಲಾಕ್ ಟೂಲ್, UMT ಆಗಿರ್ಬೋದು, ಮಿರಾಕಲ್ ಆಗಿರ್ಬೋದು, ಯಾವುದೇ ಟೂಲ್ ತೊಗೊಂಡ್ರು ಅದರದ್ದೊಂದು ಕ್ರ್ಯಾಕರ್ ರಿಲೀಸ್ ಆಗೇ ಬಿಟ್ಟಿರ್ತೈತಿ. ಸೊ ಅನ್ಲಾಕ್ ಟೂಲ್ ಇಲ್ಲಿ ತನಕನೂ ಕ್ರ್ಯಾಕ್ ಆಗಿದ್ದಿಲ್ಲ. ಸೊ ಆಲ್ಮೋಸ್ಟ್ ಒಂದು 3 ಡೇಸ್ ಆಯಿತು ಅನ್ಲಾಕ್ ಟೂಲ್ ಕ್ರ್ಯಾಕ್ ಆಗೈತಿ. ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ, ಅನ್ಲಾಕ್ ಟೂಲ್ ಒಳಗೆ ಕಾಲ್ಕಮ್ದು ಒಂದಿಷ್ಟು ಹ್ಯಾಂಡ್ಸೆಟ್ಗಳು ಅನ್ಲಾಕ್ ಆಗತ್ತಿಲ್ಲ, ಹೌದಾ, ಯಾವುದು ಕ್ರ್ಯಾಕ್ ಟೂಲ್ ಒಳಗೆ. ಸೊ ಪೇಯ್ಡ್ ಟೂಲ್ಗೆ ಕ್ರ್ಯಾಕ್ ಟೂಲಿಗೆ ಭಾಳ ವ್ಯತ್ಯಾಸ ಇರ್ತೈತಿ. ಕೋಟಿಗಟ್ಟಲೆ ರೊಕ್ಕ ಇನ್ವೆಸ್ಟ್ ಮಾಡ್ಕೇಸಿಂದ ಒಂದು ಟೂಲನ್ನು ಮಾರ್ಕೆಟಿಗೆ ತಂದಿರ್ತಾರಂದಾಗ ಅದರದೇ ಆದಂಥ ಒಂದು ಸೆಕ್ಯೂರಿಟಿ ಇರ್ತೈತಿ, ಅದರದೇ ಆದಂಥ ಮ್ಯಾನೇಜ್ಮೆಂಟ್ ಇರ್ತೈತಿ, ಅದರದೇ ಆದಂಥ ಒಂದು ಮ್ಯಾನೇಜ್ಮೆಂಟ್ ಟೀಮ್ ಇರ್ತೈತಿ. ಸೊ ನೀವು ಕ್ರ್ಯಾಕ್ ಟೂಲ್ ಯೂಸ್ ಮಾಡ್ತಿರಲ್ಲ, ಯೂಸ್ ಮಾಡೋಕ್ಕೇನು ಬ್ಯಾಡ್ ಅಂತ ಹೇಳಿಲ್ಲ. ಇವಾಗಲೇ ನೀವು ಕ್ರ್ಯಾಕ್ ಟೂಲ್ ಏನು ನಿಮ್ಮ ಕಂಪ್ಯೂಟರ್ ಒಳಗೆ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ, ಸೊ ದಯವಿಟ್ಟು ಅನ್ಇನ್ಸ್ಟಾಲ್ ಮಾಡಿರಿ. ಇದರ ಹಿಂದೆ ಇರುವಂಥ ಬಗ್ಸ್ಗಳು ನೀವು ಯಾವುದೇ ಕಾರಣಕ್ಕೂ ನೋಡಿರಂಗಿಲ್ಲ. ಸೊ ನಿಮಗೆ ಫ್ರೀಯಾಗಿ ಸಿಗಾಕತ್ತೈತೆ ಅಂತ ಅಂದ್ಕೊಂಡಿರ್ತೀರಿ ಹೊರತು ನಿಮ್ಮಿಂದ ಇದರಿಂದ ಎಷ್ಟೆಲ್ಲ ಲಾಸ್ ಐತೆ ಅಂತ ಹೇಳಿ ನೀವು ಯಾವತ್ತೂ ಅಂದ್ಕೊಂಡಿರಂಗಿಲ್ಲ. ಸೊ ನೀವು ಕ್ರ್ಯಾಕ್ ಟೂಲ್ ತೊಗೊಳ್ಳಿ ಅಥವಾ ಪೇಡ್ ಟೂಲ್ ತೊಗೊಳ್ಳಿ, ಹಬ್ಬ ಅಂದ್ರೆ ಒಂದು ತಿಂಗಳೊಳಗೆ ನೀವು ಎಷ್ಟು ಹ್ಯಾಂಡ್ಸೆಟ್ಗಳನ್ನು ಅನ್ಲಾಕ್ ಮಾಡ್ತೀರಿ. ಸೊ ಎಕ್ಸಾಂಪಲ್ ಒಂದು 10 ಹ್ಯಾಂಡ್ಸೆಟ್ಗಳನ್ನು ಅನ್ಲಾಕ್ ಮಾಡ್ತೀರಿ ಅಂತ ಇಟ್ಕೋರಿ. ಸೊ ಎಷ್ಟು ತೊಗೋತೀರಿ? 100-200 ರುಪೀಸ್. ಸೊ 200 ತೊಗೊಂಡ್ರಿ ಅಂತ ಇಟ್ಕೋರಿ. ಸೊ 200 × 10 ಅಂದರೆ 2,000 ರೂಪಾಯಿ ನೀವು ಅರ್ನ್ ಮಾಡಿರಿ ವಿತೌಟ್ ಇನ್ವೆಸ್ಟ್ಮೆಂಟ್. ನೀವು ಅನ್ಲಾಕ್ ಟೂಲ್ 3,500 ರೂಪಾಯಿ ಕೊಟ್ಟು ಕಿಶಿಂದ 1 ಇಯರ್ಗೆ 3,500 ರೂಪಾಯಿ ಕೊಟ್ಟು ತೊಗೊಂಡ್ರಿ, ಹೌದಾ. ಸೊ ಏನೂ ಇನ್ವೆಸ್ಟ್ ಮಾಡ್ದೇನೆ ನೀವು 2,000 ರೂಪಾಯಿ ಅನ್ಲಾಕ್ ಟೂಲಿಂತ್ರ ಬೆನಿಫಿಟ್ ತೊಗೊಂಡ್ರಿ, ಯಾವುದು ಕ್ರ್ಯಾಕ್ ಅನ್ಲಾಕ್ ಟೂಲಿಂತ್ರ. ಸೊ ಇದ್ರ ಹಿಂದೆ ಇರುವಂಥ ಬ್ಯಾಡ್ ಬೆನಿಫಿಟ್ಸ್ಗಳು ನಿಮಗೇನು ಗೊತ್ತಿರ್ತೈತೆ ಹೇಳ್ರಿ. ಯಾವುದೇ ಕ್ರ್ಯಾಕ್ ಟೂಲ್ ತೊಗೋರಿ, ಅದರ ಒಳಗೆ ಸಾಕಷ್ಟು ಬಗ್ಸ್ ಇರ್ತಾವೆ. ಎವ್ರಿ ಮಂತ್ ನಿಮ್ಗೆ ಅಪ್ಡೇಟ್ ಕೊಡೋಂಗಿಲ್ಲ. ಸೊ ಅನ್ಲಾಕ್ ಟೂಲ್ ವೆಬ್ಸೈಟ್ ಓಪನ್ ಮಾಡಿ ನೋಡಿರಿ, 1 ಮಂತ್ ಒಳಗೆ ಮಿನಿಮಮ್ 5 ಅಪ್ಡೇಟ್ ಅಂತೂ ಇದ್ದೇ ಇರ್ತಾವೆ. ಮಿನಿಮಮ್ 5 ಅಪ್ಡೇಟ್. ಇವಾಗ ಅನ್ಲಾಕ್ ಟೂಲ್ ಅಪ್ಡೇಟ್ ಆಗೈತಿ 14ನೇ ತಾರೀಕಿಗೆ ಅಪ್ಡೇಟ್ ಆಗೈತಿ. 14ನೇ ತಾರೀಕು ಐ ಥಿಂಕ್ 14ನೇ ತಾರೀಕಿಗೆ ಅಪ್ಡೇಟ್ ಆಗೈತೆ ನೋಡಿ ನಾನು. ಸೊ 14ನೇ ತಾರೀಕು ಅಪ್ಡೇಟ್ ಆಗೈತಿ. ಇವಾಗ 17ನೇ ತಾರೀಕಿಗೆ, ಸೊ ಇವತ್ತು 17ನೇ ತಾರೀಕಿಗೆ ಮತ್ತೆ ಏನಾರು ಅನ್ಲಾಕ್ ಟೂಲ್ ಅಪ್ಡೇಟ್ ಆಯ್ತು ಅಂದ್ರೆ ಕ್ರ್ಯಾಕ್ ಟೂಲ್ ಅಪ್ಡೇಟ್ ಬಂದ್ ಆಗಿಬಿಡ್ತೈತಿ. ಇವಾಗ ಕ್ರ್ಯಾಕ್ ಟೂಲ್ ಏನು ಅಪ್ಡೇಟ್ ಕೊಟ್ಟಿರ್ತಾರಲ್ಲ ಅದು ಬಂದ್ ಆಗುತ್ತೆ. ಸೊ ಹೊಳ್ಳಿ ಅವ್ರು ಅಪ್ಡೇಟ್ ಯಾವಾಗ ಮಾಡ್ತಾರೆ, ಅನ್ಲಾಕ್ ಟೂಲ್ ಯಾವಾಗ ಅಪ್ಡೇಟ್ ಮಾಡ್ತಾರೆ ಅವಾಗ ಅದನ್ನು ನೋಡ್ಕೊಂಡು ಅಪ್ಡೇಟ್ ಮಾಡೋಂಗಿಲ್ಲ, ಸರಿನಾ. ಸೊ ಹಿಂಗೆ ಟೈಮ್ ಎಕ್ಸ್ಟೆಂಡ್ ಆಗೋದು ಹೋಗುತ್ತೆ. ಇದರಿಂದ ಇರುವಂಥ ಬಗ್ಸ್ ಏನಪ್ಪ ಅಂತಂದ್ರೆ, ಕಂಪ್ಯೂಟರ್ ಹ್ಯಾಕ್ ಎಷ್ಟೊತ್ತಾಗ ಬೇಡ ಕೇಳ್ರಿ ನೋಡೋಣ. 1 ಸೆಕೆಂಡ್ 2 ಸೆಕೆಂಡ್ 1 ಸೆಕೆಂಡ್ ಒಳಗೆ ನಿಮ್ಮ ಕಂಪ್ಯೂಟರ್ ಜಸ್ಟ್ ನೀವು ಅದ್ರ ಕೊಟ್ಟಿರುವಂಥ ಕ್ಲಿಕ್ಕನ್ನಾಗಲಿ, ನೀವು ಕೊಟ್ಟಿರುವಂಥ ಸಾಫ್ಟ್ವೇರ್ನಾಗಲಿ ನಿಮ್ಮ ಕಂಪ್ಯೂಟರ್ ಒಳಗೆ ಇನ್ಸ್ಟಾಲ್ ಮಾಡ್ಕಿಸಿಂದ ಲಾಗಿನ್ ಮಾಡಿದ್ರೆ, ನೆಟ್ ಕನೆಕ್ಟ್ ಮಾಡಿ ವಿತಿನ್ ಸೆಕೆಂಡ್ಸ್ ನಿಮ್ಮ ಕಂಪ್ಯೂಟರ್ ಹ್ಯಾಕ್ ಆಗುತ್ತೆ. ಏನು ಲಾಸ್ ಆಗುತ್ತೆ ನಿಮ್ಗೆ? ನಿಮ್ಮ ಕಂಪ್ಯೂಟರ್ ಒಳಗೆ ಇದ್ದಂಥ ಫೈಲ್ಸ್ಗಳು, ಅದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು, ಮತ್ತೊಂದು ಇನ್ನೊಂದು ಯಾವುದೇ ಆಗಿರ್ಬೋದು, ವಿತಿನ್ ಸೆಕೆಂಡ್ಸ್ ಒಳಗೆ ಎಲ್ಲ ಫೈಲ್ಸ್ಗಳು ಕರಪ್ಟ್ ಆಗಿಬಿಡ್ತಾವೆ. ಕರಪ್ಟ್ ಆಗಿ ಒಂದು ನೋಟ್ ಪ್ಯಾಡ್ ಕ್ರಿಯೇಟ್ ಆಗುತ್ತೆ ಆ ಫೈಲ್ ಒಳಗೆ. ಯಾವುದೇ ಫೋಲ್ಡರ್ ತೊಗೋರಿ, ಇವಾಗ ಒಂದು ವಿಡಿಯೋಸ್ ಹಾಕಿಟ್ರಿ ಅಂತ ತಿಳ್ಕೊರಿ ಫೋಲ್ಡರ್ ಒಳಗೆ, ಅವಿಷ್ಟು ಫೋಲ್ಡರ್ಸ್ಗಳು ಕರಪ್ಟ್ ಹಾಕಿಸಿಂದ ಯಾವುದೇ ರೀತಿ ಪ್ಲೇ ಆಗಂಗಿಲ್ಲ. ಅದ್ರ ಮೇಲೆ ಒಂದು ನೋಟ್ ಪ್ಯಾಡ್ ಕ್ರಿಯೇಟ್ ಆಗುತ್ತೆ. ಆ ಡಾಕ್ಯುಮೆಂಟ್ಸ್ ಲಿಸ್ಟ್ ಏನಿರ್ತೈತೆ, ವಿಡಿಯೋ ಲಿಸ್ಟ್ ಏನಿರ್ತೈತಿಲ್ಲ, ಅಲ್ಲಿ ಒಂದು ನೋಟ್ ಪ್ಯಾಡ್ ಕ್ರಿಯೇಟ್ ಆಗುತ್ತೆ. ಆ ನೋಟ್ ಪ್ಯಾಡ್ ನೀವು ಡಬಲ್ ಮ್ಯಾಕ್ ಕ್ಲಿಕ್ ಮಾಡಿದ್ರೆ ರೀಡ್ ಮೇ ಅಂತೇಳಿ ಬರ್ದಿರ್ತಾರೆ ಅದ್ರ ಮೇಲೆ. ಸೊ ಡಬಲ್ ಕ್ಲಿಕ್ ಮಾಡಿಕಿಸಿಂದ ನೀವು ರೀಡ್ ಮೇ ಅಂತ ಬರ್ದಾರ ಅಂತ ಹೇಳಿಕಿಸಿಂದ ಓಪನ್ ಮಾಡಿ ನೋಡ್ತೀರಿ, ಅಲ್ಲಿ ಕೊಟ್ಟಿರ್ತಾರೆ. ಇವಿಷ್ಟು ವಿಡಿಯೋಸ್ಗಳು ನಿಮ್ಗೆ ಹೊಳ್ಳಿ ಸಿಗ್ತಾವೆ. ಸೊ ನೀವು ಅದಕ್ಕೋಸ್ಕರ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನೀವು ಇಷ್ಟು ರೊಕ್ಕ ಆಗುತ್ತೆ, ಅಷ್ಟು ರೊಕ್ಕ ಪೇ ಮಾಡಿದರೆ ನಿಮ್ಮ ಇಷ್ಟು ವೀಡಿಯೋಸ್ಗಳನ್ನು ನಾವು ರಿಕವರ್ ಮಾಡಿಕೊಡ್ತೀವಿ. ಸೊ ನೀವು ಯಾವುದೇ ಸಾಫ್ಟ್ವೇರ್ ಹಾಕೋರಿ, ಯಾವುದೇ ಒಂದು ಅಪ್ಲಿಕೇಶನ್ ಹೋರಿ, ಫಾರ್ಮೇಟ್ ಹೊಡಿಸ್ರಿ, ಏನೇ ಮಾಡಿದರೂ ಕೂಡ ನಿಮ್ಮ ಕಂಪ್ಯೂಟರ್ ಒಳಗೆ ಹ್ಯಾಕ್ ಆಗಿರುವಂಥ ವಿಡಿಯೋಸ್ಗಳು ಯಾವುದೇ ಕಾರಣಕ್ಕೂ ಪ್ಲೇ ಆಗೋಲ್ಲ. ನೀವು ಡಿಲೀಟ್ ಮಾಡಬೇಕು, ಇಲ್ಲಾಂದ್ರೆ ಅಲ್ಲಿ ಎಷ್ಟು $, ಅಮೌಂಟ್ ಡಿಮ್ಯಾಂಡ್ ಮಾಡ್ತಾರೆ ಅಷ್ಟು ಅಮೌಂಟನ್ನು ನೀವು ಕೊಟ್ಟು ಕೇಸಿಂದ ನಿಮ್ಮ ವಿಡಿಯೋಸನ್ನು ನೀವು ರಿಕವರಿ ತೊಗೋಬೇಕು. ಜಸ್ಟ್ ಇದೊಂದು ಹ್ಯಾಕ್ 70 to 80 to 90%, 100% ನಿಮ್ಮ ಕಂಪ್ಯೂಟರ್ ಹ್ಯಾಕ್ ಆಗುತ್ತೆ. ಅದು ಅನ್ಲಾಕ್ ಟೂಲ್ ಆಗಿರ್ಬೋದು ಅಥವಾ ಇನ್ನೊಂದು ಆಗಿರ್ಬೋದು, UMT ಆಗಿರ್ಬೋದು, ಮತ್ತೊಂದು ಯಾವುದೇ ಆಗಿರ್ಬೋದು. ಸೊ ಈ ಕ್ರ್ಯಾಕ್ ಟೂಲನ್ನು ಯೂಸ್ ಮಾಡೋದ್ರಿಂದ ಭಾಳ ಒಂದು ಈ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮಗೆ. ಸೊ ಆಗಲೇಬೇಕು, ಆಗೇ ಆಗುತ್ತೆ, 100% ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಸೊ ಇವತ್ತೇ ಆಗ್ಬೋದು, ನಾಳೆನೇ ಆಗ್ಬೋದು. ಅದು ವಿಡಿಯೋಸ್ ಈಗ ಎಲ್ಲೊಬ್ಬರಿಗೆ ಎಷ್ಟು ವಿಡಿಯೋಸ್ ಇಂಪಾರ್ಟೆಂಟ್ ಇರ್ತಾವೆ ಅಂತಂದ್ರೆ, ಮೊಬೈಲ್ದೊಳಗೆ ಸ್ಟೋರೇಜ್ ಇರ್ಲಾರ್ಕ ಕಂಪ್ಯೂಟರ್ ಒಳಗೆ ಸೇವ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ನನ್ನ ಪ್ರತಿಯೊಂದು ವಿಡಿಯೋಸ್ಗಳನ್ನು ನಾನು ಎಷ್ಟೆಲ್ಲ ಯೂಟ್ಯೂಬ್ ಒಳಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಯಾವುದೂ ಕೂಡ ಡಿಲೀಟ್ ಮಾಡಲ್ಲ, ನಾನು ಕಂಪ್ಯೂಟರ್ ಒಳಗೆ ಸೇವ್ ಮಾಡಿರ್ತೀನಿ. ಸೊ ಯಾಕಂದ್ರೆ ಮುಂದೆ ಒಂದು ಸಲ ಏನೋ ಒಂದು ಕಾರಣಕ್ಕೆ ಯೂಟ್ಯೂಬ್ ಚಾನಲ್ ಡಿಮಾನಿಟೈಸ್ ಆಯಿತು ಅಥವಾ ಮಾನಿಟೈಸ್ ಏನಾರು ಚಾನಲ್ ಏನಾರು ಹ್ಯಾಕ್ ಆಯಿತು, ಏನೋ ಒಂದು ಕಾರಣಕ್ಕೆ ಅದು ಆಯ್ತಪ್ಪ ಅಂತಂದ್ರೆ ಅದನ್ನು ಹೊಳ್ಳಿ ಅಪ್ಲೋಡ್ ಮಾಡೋಕ್ಕೆ ನನಗೆ ಚಾನ್ಸ್ ಸಿಗ್ತೈತೆ. ಸೊ ಪ್ರತಿ ಸಲ ವಿಡಿಯೋ ಮಾಡಿ ಹಾಕೋದು ಅಂತಂದ್ರೆ ಆಗಂಗಿಲ್ಲ. ಸೊ ನಾನು ಪ್ರತಿಯೊಂದು ವಿಡಿಯೋಸ್ಗಳನ್ನು ನನ್ನ ಕಂಪ್ಯೂಟರ್ ಒಳಗೆ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ. ಅದೇ ರೀತಿ ಸಾಕಷ್ಟು ಇಂಪಾರ್ಟೆಂಟ್ ವಿಡಿಯೋಗಳನ್ನು ಆಗಿರ್ಬೋದು, ಇಂಪಾರ್ಟೆಂಟ್ ಇಮೇಜ್ಗಳನ್ನಾಗಿರ್ಬೋದು, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳನ್ನಾಗಿರ್ಬೋದು, ಇಂಪಾರ್ಟೆಂಟ್ ಫೋಟೋಸ್ಗಳಾಗಿರ್ಬೋದು. ಸೊ ಇವು ನಿಮ್ಮ ಕಂಪ್ಯೂಟರ್ ಸೇವ್ ಮಾಡ್ಕೊಂಡಿದ್ರೆ ಎಲ್ಲ ಕೂಡ ಕರಪ್ಟ್ ಆಗಿಬಿಡ್ತಾವೆ. ಸೊ ನೀವು ಮತ್ತಲ್ಲಿ ದುಡ್ಡು ಕೊಟ್ಟು ಕೇಸಿಂದ
ನಾ ಆ್ಯಕ್ಚುಲಿ ನೋಡಿದ ಪ್ರಕಾರ ಒಂದು ವಿಡಿಯೋ ನೋಡಿದ ಪ್ರಕಾರ ಹೇಳಾಗತ್ತೆ ನಿಮಗೆ $200. ಸೊ ವಿಡಿಯೋಸ್ ಯಾವ ರೀತಿ ಅಂದರೆ ನೀವು ಡಬಲ್ ಕ್ಲಿಕ್ ಮಾಡಿ ವಿಡಿಯೋಸ್ ಏನಾದ್ರು ಓಪನ್ ಮಾಡಿದ್ರಿ ಅಂದ್ರೆ ಅಲ್ಲಿ ಕೂಡ ಒಂದು ರೀಡ್ ಮೇ ಅಂತ ಆಪ್ಷನ್ ಬರ್ತೈತೆ, ಅದನ್ನು ನೀವು ಓದ್ತೀರಿ. ಓದಿದ ಕೂಡಲೇ ಏನಿರ್ತೈತಿ, ಸೊ ನಿಮ್ಮ ಎಲ್ಲ ವೀಡಿಯೋಸ್ಗಳು ರಿಕವರಿ ಆಗ್ತಾವೆ. ಸೊ ನೀವು ಅದಕ್ಕೆ ಇಷ್ಟು $1 ಕೊಡ್ಬೇಕಂತ ಹೇಳಿ ಕಿಸಿಂದ. ಸೊ ಆ ವಿಡಿಯೋ ನೋಡಿದ ಪ್ರಕಾರ $200 ಡಿಮ್ಯಾಂಡ್ ಮಾಡಿದ್ರಂಥವ್ರು. ಸೊ $200 ಅಂದರೆ ಎಷ್ಟು ಲೆಕ್ಕ ಹಾಕ್ರಿ ನೀವು, 70 ಆಲ್ಮೋಸ್ಟ್ ಇವಾಗ $1 79 ಐತಿ. 80 ಹಿಡ್ಕೊಂಡ್ರು 80 ಹತ್ತಲೇ 800 $200 ಅಂದರೆ ಎಷ್ಟಾಯಿತು? 800 8,000 $16,000 ಆಯಿತು. ಇಂಪಾರ್ಟೆಂಟ್ ಇದ್ದವರು $16,000 ಕೊಟ್ಟು ತೊಗೊಳ್ತಾರೆ. ಇನ್ನೊಂದು ರೀತಿ ಯಾವ ರೀತಿ ಎರರ್ ಬರ್ತದೆ ಅಂದ್ರೆ, ನೀವು ಫೋನ್ ಕನೆಕ್ಟ್ ಮಾಡಿದ್ರು ಕೂಡ ಕನೆಕ್ಟ್ ಆಗಂಗಿಲ್ಲ. ಸೊ ಅದಕ್ಕಿಂತ ಒಂದು ದೊಡ್ಡ ಎರರ್ ಏನಪ್ಪ ಅಂದ್ರೆ, ನಿಮ್ಮ ಹ್ಯಾಂಡ್ಸೆಟ್ 90% ರಿಸ್ಕ್ ಒಳಗೆ ನೀವು ಫೋನ ಅನ್ಲಾಕ್ ಮಾಡ್ಬೇಕಾಗತ್ತೆ, ಫ್ಲ್ಯಾಶಿಂಗ್ ಮಾಡ್ಬೇಕಾಗತ್ತೆ. ಕ್ರ್ಯಾಕ್ ಟೂಲ್, ಅದು ಅನ್ಲಾಕ್ ಟೂಲ್ ಆಗಿರ್ಬೋದು, EMT ಆಗಿರ್ಬೋದು, ಮಿರಾಕಲ್ ಆಗಿರ್ಬೋದು, MRT ಆಗಿರ್ಬೋದು. ಈ ಕ್ರ್ಯಾಕ್ ಟೂಲ್ ಏನು ಯೂಸ್ ಮಾಡ್ತಿರಲ್ಲ, 90% ಡೆಡ್ ಆಗುವಂಥ ಚಾನ್ಸಸ್ ಇರ್ತೈತಿ. ಎಷ್ಟು ತೊಗೋತೀರಿ? 100 200 300 ಹಬ್ಬ ಅಂದ್ರೆ ಒಂದು $500 ತೊಗೋತೀರಿ. ಎಲ್ಲಿ ಹ್ಯಾಂಡ್ಸೆಟ್ ಆಗಿಲ್ಲಪ್ಪ, ಬೇರೆಯವ್ರು ಯಾರು ಅಂಗಡಿಯಾಗ ರಿಪೇರಿ ಆಗಿಲ್ಲಪ್ಪ ಅಂದ್ರೆ ನಿಮ್ಮ ಅಂಗಡಿಯಾಗ ನೀವು ಎಷ್ಟು ತೊಗೋತೀರಿ? ಒಂದು $500 ತೊಗೊಂಡು ಮಾಡ್ಕೊಡ್ತೀರಿ. ಹೌದಾ? $500 ಡಿಮ್ಯಾಂಡ್ ಮಾಡಿದ್ರಿ ಕಸ್ಟಮರ್ಗೆ, $500 ತೊಗೋತೀರಿ ಮಾಡ್ಕೊಡ್ತೀರಿ ಅಂತೇಳಿ. ಹ್ಯಾಂಡ್ಸೆಟ್ ಏನಾರ ಡೆಡ್ ಆಯಿತು, ಹೊಸ ಹ್ಯಾಂಡ್ಸೆಟ್ ಇರ್ತಾವೆ, ಡೆಡ್ ಆಯ್ತು ಅಂದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ಅಮೌಂಟ್ ಎಷ್ಟು ಡಿಮ್ಯಾಂಡ್ ಮಾಡ್ತಾರೆ ಅಷ್ಟು ಅಮೌಂಟ್ನ ನೀವು ಕೊಡಲೇಬೇಕಾಗತ್ತೆ. ಸರ್ವಿಸ್ ಸೆಂಟರ್ದಾಗ ಹೋದ್ರೆ ಸರ್ವಿಸ್ ಸೆಂಟರ್ದವ್ರು ರೆಸ್ಪಾನ್ಸ್ ಮಾಡೋಂಗಿಲ್ಲ ನಿಮ್ಗೆ ಸರಿಯಾಗಿ. ನೀವು ಇಲ್ಲೇ ತೊಗೊಂಬರ್ಬೇಕಾಗಿತ್ತು ರೀ, ಆಗ್ತೈತಂದ್ರೂ ರೆಸ್ಪಾನ್ಸ್ ಮಾಡೋಂಗಿಲ್ಲ, ಇಲ್ಲೇ ತೊಗೊಂಬರ್ಬೇಕಾಗಿತ್ತು ರೀ, ಹಿಂಗೆ ರೀ ಏನೇನೋ ಒಂದು ಹೇಳಿ ಕಿಸಿನ ಒಳಗೆ ಕಳಿಸ್ತಾರೆ. ಕಸ್ಟಮರ್ ನಿಮ್ಗೆ ಬಿಡ್ತಾರೆ. ಅದಕ್ಕೋಸ್ಕರ ಕ್ರ್ಯಾಕ್ ಟೂಲ್ ಯಾವತ್ತೂ ಯೂಸ್ ಮಾಡೋಕೆ ಹೋಗಬೇಡ್ರಿ. ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕಿಂತ ಟೂಲ್ ಮೇಂಟೆನೆನ್ಸ್ ಮಾಡಕತ್ತಾರೆ, ಮ್ಯಾನೇಜ್ಮೆಂಟ್ ಮಾಡಕತ್ತಾರತ್ತಂದ್ರೆ, ಸೊ ನೀವು ವೇಸ್ಟ್ ಇದನ್ನು ಕ್ರ್ಯಾಕ್ ಟೂಲ್ ಹಾಕೊಳ್ಳುವಂಥದ್ದು ವೇಸ್ಟ್. ಯಾವುದೇ ವಿಡಿಯೋ ನೋಡ್ಕಿಸಿಂದ ಕ್ರ್ಯಾಕ್ ಟೂಲ್ ಸಾಕಷ್ಟು ವಿಡಿಯೋಗಳು ಹರಿಯಾಕತ್ತಾವ ಯೂಟ್ಯೂಬ್ ಒಳಗೆ. ಯಾವುದೇ ವಿಡಿಯೋ ನೋಡಿ ಕ್ರ್ಯಾಕ್ ಟೂಲ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಮ ಕಂಪ್ಯೂಟರ್ ಹ್ಯಾಕ್ ಆಗುತ್ತೆ, ನಿಮ್ಮ ಮೊಬೈಲ್ಸ್ಗಳು ಸರಿಯಾಗಿ ಕನೆಕ್ಟ್ ಆಗೋಲ್ಲ, ಡೆಡ್ ಆಗುವಂಥ ಚಾನ್ಸಸ್ ಇರ್ತೈತಿ. ನಿಮ್ಮ ಕಂಪ್ಯೂಟರ್ ಒಳಗಿರುವಂಥ ವಿಡಿಯೋಸ್, ಇಮೇಜಸ್, ಫೋಟೋಸ್, ಡಾಕ್ಯುಮೆಂಟ್ಸ್ ಏನಿರ್ತಾವೆ ಎಲ್ಲ ಕೂಡ ಕರೆಕ್ಟ್ ಆಗುವಂಥದ್ದು ಇರ್ತೈತಿ. ಸೊ ಅದಕ್ಕಿಂತ ಹೆಚ್ಚಿಗೆ ಏನು ಹೇಳ್ಬೇಕಪ್ಪ ಅಂದ್ರೆ, ನೀವು ಇಮೇಜ್ ವಿಡಿಯೋಸ್ ಕರೆಕ್ಟ್ ಆಯಿತು ಅಂದ್ರೆ ಅವ್ರು ಎಷ್ಟು ಅಮೌಂಟ್ ಡಿಮ್ಯಾಂಡ್ ಮಾಡ್ತಾರೆ ಅಷ್ಟು ಅಮೌಂಟ್ ಕೊಟ್ಟು ಹಾಕ್ಸೋತೀರಿ. ನೀವೇನಾರು ಇನ್ ಕೇಸ್ ನಿಮ್ಮ ಕಂಪ್ಯೂಟರ್ ಒಳಗೆ ನಿಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ ಲಾಗಿನ್ ಮಾಡಿದ್ದೆ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಹ್ಯಾಕ್ ಆಗುತ್ತೆ. ಸೊ ಇದು ಒಂದು ಕೂಡ ನಿಮ್ಮ ನೆನಪೊಳಗೆ ಇಟ್ಕೊರಿ. ಸೊ ಇದೊಂದು ಇನ್ಫಾರ್ಮೇಷನ್ ನಿಮ್ಗೆ ಕೊಡಬೇಕಾಗಿತ್ತು. ಯಾಕಂದ್ರೆ ಸಾಕಷ್ಟು ಮಂದಿ ಕ್ರ್ಯಾಕ್ ಟೂಲ್ನ ಯೂಸ್ ಮಾಡ್ತಿರ್ತಾರೆ, ಲೈಕ್ ರೊಕ್ಕ ಉಳಿಸೋ ಸಲ ಅಂತ. ಅದು ರೊಕ್ಕ ಉಳ್ಸೋಕೆ ಹೋಗಿಸಿಂದ ನೀವು $1 ಉಳ್ಸೋಕೆ ಹೋಗಿಸಿಂದ $10 ಕಳ್ಕೊಳ್ಳೋದು ಬೇಡ ಅಂತ ಹೇಳಿಸಿಂದ ಈ ವಿಡಿಯೋ ಮಾಡಿ ಹಾಕಾಕತ್ತೀನಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಅಂದ್ಕೊಂಡು. ಸೊ ಸಾಕಷ್ಟು ವಿಡಿಯೋಸನ್ನು ಎಲ್ಲರ ಜೊತೆಗೂ ಶೇರ್ ಮಾಡಿರಿ. ನಿಮ್ಮ ಗ್ರೂಪ್ ಯಾವ್ಯಾವ ಇರ್ತಾವೆ, ಏನು ಮೊಬೈಲ್ ರಿಪೇರಿಂಗ್ ಟೀಮ್ ಏನು ಇರ್ತೈತಲ್ಲ, ಸೊ ಆ ಗ್ರೂಪ್ ಒಳಗೆ ಶೇರ್ ಮಾಡಿರಿ. ಸೊ ನನಗೂ ಕೂಡ ಹೆಲ್ಪ್ ಆಗುತ್ತೆ ನಾ ವಿಡಿಯೋ ಮಾಡಿದ್ದಕ್ಕೆ. ಸೊ ಐ ಥಿಂಕ್ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋ ಮಾಡೀನಿ. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆಯ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.